ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಲ್ಲದ ಕರ್ಜಿಕಾಯಿನ ಮಾಡಿ ತೋರಿಸಿದ್ದೆ. ಎಲ್ಲರೂ ಸಿಹಿ ಕಡುಬು ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ ಕೇಳಿದ್ರಿ. ಇವತ್ತು ನಾನು ನಿಮಗೆ ಸಿಹಿ ಕಡುಬು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿಹಿ ಕಡುಬು ಮಾಡೋದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಇದು ಆಪ್ಷನಲ್ಲು, ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. 1 ಟೀ ಸ್ಪೂನಷ್ಟು ಗಸಗಸೆ, ಹಾಗೆ 6ರಿಂದ 7 ಏಲಕ್ಕಿನ ತಗೊಂಡಿದ್ದೀನಿ. ಜೊತೆಗೆ 1 ಸಣ್ಣ ಕಪ್ಪಷ್ಟು ಬೆಲ್ಲ, ಅಥವಾ ನಿಮಗೆ ಸಿಹಿಗೆ ಹೇಗೆ ಬೇಕೋ ಹಾಗೆ ನೀವು ನೋಡಿಕೊಂಡು ಹಾಕ್ಕೋಬೋದು. ಕೆಲವ್ರಿಗೆ ಸ್ವೀಟ್ ಕಮ್ಮಿ ಇಷ್ಟ ಆಗುತ್ತೆ, ಅಂಥವರು ಕಮ್ಮಿ ಹಾಕ್ಕೋಬೋದು. ಜಾಸ್ತಿ ಇಷ್ಟ ಇರೋರು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು. ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ನಾವು ತಗೊಂಡಿರೋ ಅಂಥ ಎಳ್ಳನ್ನು ಹುರ್ಕೋಬೇಕಾಗತ್ತೆ. ಈ ಎಳ್ಳು ಸ್ವಲ್ಪ ಚಿಟಪಟ ಅಂತ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಈ ಎಳ್ಳನ್ನು ಕೂಡ ಆಪ್ಷನಲ್ಲು, ಇದ್ರ ಜೊತೆಗೆ ಬೇಕಿದ್ರೆ ನೀವು ಕರಿ ಎಳ್ಳನ್ನು ಕೂಡ ಉಪಯೋಗಿಸ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಳ್ಳು ಹುರಿದಿದ್ದಾಗಿದೆ, ಇದನ್ನು ತೆಗೆದಿಟ್ಟು ಅದೇ ಪ್ಯಾನ್ನಲ್ಲಿ ಗಸಗಸೆ ಮತ್ತು ಏಲಕ್ಕಿನ ಕೂಡ ಹುರ್ಕೊಳ್ಳೋಣ. ಗಸಗಸೆ ಏಲಕ್ಕಿ ಎಲ್ಲ ಹುರಿದುಬಿಟ್ಟು ನಾವು ಹಾಕ್ಕೊಂಡಾಗ ಪೌಡ್ರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಹಾಗೆ ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲದನ್ನು ಹುರಿದು ಹಾಕ್ಕೊಂಡಾಗ ಮತ್ತು ನಿಮಗೆ ಜಾಸ್ತಿ ದಿನ ಕೂಡ ಇಟ್ಕೋಬೋದು, ಹಾಳಾಗೋದಿಲ್ಲ, ಇದರಲ್ಲಿ ಹಸಿ ವಾಸನೆ ಕೂಡ ಇರಲ್ಲ. ಈಗ ಗಸಗಸೆ ಹುರಿದಿದ್ದಾಗಿದೆ, ಅದೇ ಪ್ಯಾನ್ಗೆ ನಾನಿಲ್ಲಿ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಈ ಬೆಲ್ಲಕ್ಕೆ ಅದೇ ಪ್ರಮಾಣದ 1/4 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಬೇಕು ಅಷ್ಟೇ, ಬೆಲ್ಲ ಏನು ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ. ಹಾಗೆ ಬೆಲ್ಲದಲ್ಲಿ ನಿಮಗೆ ಕಸ ಕಡ್ಡಿ ಏನಾದರೂ ಇದೆ ಅಂತ ಅನಿಸಿದ್ರೆ ಒಂದು ಸರಿ ಶೋಧಿಸ್ಕೊಂಡ್ಬಿಡಿ. ನಾನಿಲ್ಲಿ ಪೌಡರ್ ಬೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ, ಇದರಲ್ಲಿ ಕಸ ಏನು ಇಲ್ಲದೆ ಇರೋದ್ರಿಂದ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಈ ಬೆಲ್ಲದ ಕಲರು ಸ್ವಲ್ಪ ಡಾರ್ಕ್ ಆಗಿದೆ, ನೀವು ಬೇಕಿದ್ರೆ ಲೈಟ್ ಕಲರ್ ಇರೋವಂಥ ಮುದ್ದೆ ಬೆಲ್ಲನ ಕೂಡ ಉಪಯೋಗಿಸ್ಕೋಬೋದು. ಈಗ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬಂದಿದೆ. ಇದಕ್ಕೆ ನಾವೇನು ಕಾಯಿ ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು. ಈಗ ನಾವು ಕಾಯಿ ಒಬ್ಬಟ್ಟೆಲ್ಲ ಮಾಡ್ತೀವಿ ನೋಡ್ರಿ, ಅದಕ್ಕೆಲ್ಲ ಕಾಯಿ ಹಾಕ್ಕೊಂಡು ಹೇಗೆ ಸ್ವಲ್ಪ ಹೊತ್ತು ಹುರ್ಕೋತೀವೋ ಅದೇ ರೀತಿ ಇದಕ್ಕೂ ಕೂಡ ನಾವು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈ ಕಾಯಿನೂ ಕೂಡ ತುಂಬ ಹುರಿಯೋದೇನು ಬೇಡ. ಕೆಲವರಂತೂ ಏನಂದರೆ ಈ ಬೆಲ್ಲ ಕೊಬ್ಬರಿ ಎಲ್ಲದನ್ನು ಹಸಿಯಾಗಿಯೇ ಜಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಕೂಡ ಉಪಯೋಗಿಸ್ಕೋತಾರೆ, ನಾವು ಸ್ಟೀಮಲ್ಲಿ ಬೇಯಿಸ್ತೀವಿ ಅನ್ನೋ ಕಾರಣಕ್ಕೆ. ಈ ರೀತಿ ಮಾಡಿ ನೀವು ಇಟ್ಟಾಗ ಒಂದು ದಿನ ಪೂರ್ತಿ ನೀವು ಕಡುಬು ಮಾಡಿ ಇಟ್ಟರೂ ಕೂಡ ನಿಮಗೆ ಕಡುಬು ಹಾಳಾಗೋದಿಲ್ಲ. ಈಗ ನಾನು ಇದನ್ನು ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಕಾಯೆಲ್ಲ ಬೆಲ್ಲದ ಜೊತೆ ಹೊಂದ್ಕೊಂಡು ಒಂದು ಸ್ವಲ್ಪ ಅದು ಬೇಯಬೇಕು ಅಷ್ಟೇ. ಈಗ ಇದಕ್ಕೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಗಸಗಸೆ ಎಳ್ಳು ಏಲಕ್ಕಿ ಎಲ್ಲ, ಅದನ್ನು ಸೇರಿಸ್ಕೋಬೇಕು. ಇದು ಇಷ್ಟೇ ಅಂತ ಕೂಡ ಏನಿಲ್ಲ, ನಿಮಗೆ ಗಸಗಸೆ ಎಲ್ಲ ಜಾಸ್ತಿ ಇಷ್ಟ ಇದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು. ಇದನ್ನು ಹಾಕ್ಕೊಂಡು ಕಾಯಿ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ ನೀವು ಇದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಅಂದರೆ ನೀವು ಕಾಯಿ ಹೂರ್ಣದ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳ್ಳಗಿದ್ರೆ ನಿಮಗೆ ಜಾಸ್ತಿ ಪ್ರಮಾಣದ ಹುರಿಗಡಲೆ ಬೇಕಾಗತ್ತೆ, ಇಲ್ಲ ಅಂದರೆ ಜಸ್ಟ್ ಬೈಂಡಿಂಗಿಗೆ 1 ಟೇಬಲ್ ಸ್ಪೂನಷ್ಟು ನೀವು ಹುರಿಗಡಲೆ ಹಾಕ್ಕೊಂಡ್ರೂ ಸಾಕು. ಈಗ ನಾನೇನು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಮಾತ್ರ ನಾನು ಹುರಿಗಡಲೆನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಸೇರಿಸ್ಕೊಂಡ್ರೂ ಏನಾಗೋಗುತ್ತೆ, ನಿಮಗೆ ಹೂರ್ಣ ತುಂಬ ಗಟ್ಟಿ ಬಂದುಬಿಡುತ್ತೆ, ಮತ್ತು ಫಿಲ್ಲಿಂಗ್ ಮಾಡಿದಾಗ ಕೂಡ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಈ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹುರಿಗಡಲೆ ಹಾಕ್ಕೊಳ್ಳಿ. ತುಂಬ ಹುರಿಗಡಲೆ ಹಾಕ್ಕೊಂಡ್ರೆ ಟೇಸ್ಟು ಕೂಡ ಡಿಫರ್ ಆಗುತ್ತೆ. ಈಗ ನಾನು ಮೇಲೆ ಫಿಲ್ಲಿಂಗಿಗೆ ಕಡುಬಿಗೆ ಏನು ಬೇಕೋ ಅದು ರೆಡಿ ಆಯಿತು. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ. ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಈ ಗೋಧಿ ಹಿಟ್ಟು ಅಥವಾ ಮೈದಾ ಹಾಕೋದ್ರಿಂದ ಏನಂದರೆ ನಿಮಗೆ ಕಡುಬು ಒಡೆಯೋದು ತುಂಬ ಕಮ್ಮಿ ಆಗುತ್ತೆ, ಮತ್ತು ತುಂಬ ಹೊತ್ತು ಕೂಡ ನೀವು ಮಾಡಿಟ್ಟ ಕೂಡ ಅದು ಕ್ರ್ಯಾಕ್ಸ್ ಕೂಡ ಬರಲ್ಲ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು. ಈಗ ನಾವು ಯಾವ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ವಿ ಆ ಬಟ್ಲಲ್ಲೇ 2 ಕಪ್ಪಷ್ಟು, ಅಂದರೆ 2 ಬಟ್ಲಷ್ಟು ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. 1ಕ್ಕೆ 2 ಅಳತೆ ಕರೆಕ್ಟಾಗಿರುತ್ತೆ.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ 2 ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ಳೋಣ. ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೇನೆ ನಾವು ಏನು ಅಕ್ಕಿ ಹಿಟ್ಟು ತೊಗೊಂಡಿದ್ವಿ ಅದರಲ್ಲೇ 1 ಟೀ ಸ್ಪೂನಷ್ಟು ಹಿಟ್ಟನ್ನು ತೊಗೊಂಡು ನೀರಿಗೆ ಹಾಕ್ಕೊಂಡು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಇದು 1 ಕುದಿಯಷ್ಟು ಕುದಿ ಬರಬೇಕು. ನಂತರ ಉಳಿದಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ನಾವು ಈ ಮುದ್ದೆ ಎಲ್ಲ ಹೇಗೆ ಮಾಡ್ಕೋತೀವಿ ನೋಡ್ರಿ, ಆ ರೀತಿ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಒಂದು ಕೂಡ ಗಂಟಿಲ್ಲದೆ ಇರೋ ಥರ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗೆ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಮುದ್ದೆ ಮಾಡೋರ್ಗಂತೂ ಈ ಮೆಥಡು ತುಂಬಾ ಸುಲಭ ಆಗಿಬಿಡುತ್ತೆ. ನಾವು ಹೇಗೆ ಮುದ್ದೆನ ಬೇಯಿಸ್ಕೊಂಡು ತಿರುಗಿಸ್ಕೋತೀವೋ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಜಡ್ಕೋಬೇಕಾಗತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ಥರ. ಇಲ್ಲ ನಮಗೆ ಅದು ಬರ್ತಾಯಿಲ್ಲ ಅಂದರೆ ಜಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕೂಡ ನಾದ್ಕೋಬೋದು. ಇಲ್ಲ ನಮಗೆ ಮುದ್ದೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಹಂತದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಕೂಡ ಗಂಟಿರೋದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಡಬೇಕು. ಆಗೇನಂದರೆ ಇದು ಹಿಟ್ಟು ನಿಮಗೆ ಸ್ವಲ್ಪ ಚೆನ್ನಾಗೆ ಬೆಂದಿರುತ್ತೆ. ನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈಗ ಒಂದು 5 ನಿಮಿಷ ಆಗಿದೆ. ಈಗ ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗೆ ನಾದ್ಕೊಂಡಾಗ ನಿಮಗೆ ಇದು ಉಂಡೆ ಹದಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ನಾದ್ಕೊಳ್ಳೋಣ. ಹಾಗೆ ನಾದ್ಕೊಳ್ಳುವಾಗ ನಿಮಗೆ ತುಂಬ ಬಿಸಿ ಅಂತ ಅನಿಸಿದ್ರೆ ಪಕ್ಕದಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಆ ನೀರಲ್ಲಿ ಕೈಯನ್ನು ಎಜ್ಕೋತಾ ನೀವು ನಾದ್ಕೋಬೋದು. ಯಾಕಂದರೆ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ನಾದೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಅದು ಬಿಸಿ ಇರುವಾಗಲೇ ನಾವು ನಾದ್ಕೋಬೇಕಾಗತ್ತೆ. ನಾವು ಈ ಅಕ್ಕಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಲಟ್ಟಿಸ್ಕೊಂಡು ಕಡುಬನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ಕಡುಬು ಅಷ್ಟು ಚೆನ್ನಾಗಿ ನೀಟಾಗಿ ಬರಲ್ಲ. ಈಗ ಇದು ನಾದಿದ್ದೆಲ್ಲ ಆದಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದೇ ರೀತಿ ನಾನು ಕರ್ಜಿಕಾಯಿನ ಕೂಡ ಮಾಡಿ ತೋರಿಸಿದ್ದೀನಿ. ಕರ್ಜಿಕಾಯಿ ಅಂತಂದರೆ ನಾವು ಸಾಮಾನ್ಯವಾಗಿ ಕೊಬ್ಬರಿ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕರ್ಜಿಕಾಯಿ ಮಾಡಿಬಿಡ್ತೀವಿ. ಆದರೆ ನಾನು ಹುರುಗಡ್ಲೆ ಮತ್ತು ಬೆಲ್ಲ ಎಲ್ಲ ಹಾಕಿ ಬೆಲ್ಲದ ಕರ್ಜಿಕಾಯಿ ಮಾಡಿ ತೋರಿಸಿದ್ದೀನಿ. ಒಂದು ಸರಿ ಆ ವಿಡಿಯೋನು ಕೂಡ ನೋಡಿ. ಈಗ ಇದನ್ನು ನಾವು ಪೂರಿ ಸೈಜಿಗೆ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಹಾಗೆ ಹಿಟ್ಟನ್ನು ಕೂಡ ನಾವು ತಣ್ಣಗಾಗೋದಕ್ಕೆ ಬಿಟ್ಟರೆ ಆಮೇಲೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿಕೊಂಡು ಉಳಿದ ಹಿಟ್ಟನ್ನು ನಾವು ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಡೋದು ಒಳ್ಳೆಯದು. ಈಗ ನೋಡಿ ನಾವು ಏನು ಹೂರಣ ಮಾಡ್ಕೊಂಡಿದ್ವಿ ಅದು ಕೂಡ ಪೂರ್ತಿ ತಣ್ಣಗಾಗಿದೆ. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಡುಬು ಒಳಗಡೆ ಇಡೋ ರೀತಿ ಇದನ್ನು ನೀವು ಉಂಡೆ ಕಟ್ಟಿ ಇಟ್ಕೋಬೇಕಾಗತ್ತೆ. ನಾನು ಈ ಸೈಜ್ಗೆ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ. ಈಗ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಳ್ಳೋದಕ್ಕೆ ನಾನಿಲ್ಲೊಂದು ಪ್ಲಾಸ್ಟಿಕ್ ಶೀಟು ಹಾಗೆ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ. ಹೋಳಿಗೆ ಶೀಟ್ ಇಲ್ಲ ಅಂದರೆ ನೀವು 2 ಪ್ಲಾಸ್ಟಿಕ್ ಶೀಟ್ನೇ ಕೂಡ ತೊಗೋಬೋದು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಯಾಕಂದರೆ ನಾವು ಮಾಡಿರೋ ಹಿಟ್ಟು ಕಚ್ಕೋಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ. ತುಂಬ ಎಣ್ಣೆ ಅವಶ್ಯಕತೆ ಕೂಡ ಇರಲ್ಲ. ಈಗ ಇದನ್ನು ನಾನು ಒಂದು ಸಿಂಪಲ್ ವಿಧಾನದಲ್ಲಿ ಹೇಗೆ ಲಟ್ಟಿಸ್ಕೋಬೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ ನಾವು ಮಾಡಿಟ್ಟಂಥ ಅಕ್ಕಿ ಹಿಟ್ಟನ್ನು ತಗೊಂಡು ಇದನ್ನು ಉಂಡೆ ಕಟ್ಟಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಡ್ಜಸ್ ಎಲ್ಲ ನಿಮಗೆ ಕ್ರ್ಯಾಕ್ಸ್ ಬರುತ್ತೆ, ಅದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು ಮೊದಲು. ಇಲ್ಲ ಅಂದರೆ ನಾವು ಲಟ್ಟಿಸಿದಾಗ ಏನಾಗುತ್ತೆ, ಆ ಕ್ರ್ಯಾಕ್ಸ್ ಎಲ್ಲ ದೊಡ್ಡದಾಗ್ತಾ ಹೋಗುತ್ತೆ, ಆಗ ಲಟ್ಸೋದಕ್ಕೆ ಬರಲ್ಲ. ಈ ರೀತಿ ಸೈಡ್ಸ್ ಎಡ್ಜಸ್ ಎಲ್ಲ ಸರಿ ಮಾಡಿಕೊಂಡು ಇದನ್ನು ನಾವು ಮೇಲೆ ಒಂದು ಕವರ್ ಮುಚ್ಚಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಕೂಡ ಲಟ್ಟಿಸ್ಕೋಬೋದು. ಇದು ಯೂಶಲಿ ಎಲ್ಲರೂ ಮಾಡೋ ಅಂಥದ್ದೇ. ಲಟ್ಟಿಸುವಾಗ ಕೂಡ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಸ್ವಲ್ಪ ಪ್ರೆಷರ್ ಹಾಕಿ ಲಟ್ಟಿಸಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ನಾನು ಇನ್ನೂ ಒಂದು ಸುಲಭವಾದ ವಿಧಾನ ತೋರಿಸ್ತೀನಿ. ಯಾವುದಾದ್ರೂ ಒಂದು ತಟ್ಟೆ ಅಥವಾ ಪ್ಲೇಟನ್ನು ತೊಗೊಂಡು ಹಿಟ್ಟು ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಕ್ವಿಕ್ಕಾಗಿ ನಿಮಗೆ ಲಟ್ಸಿದ್ದೇ ಆಗೋಯ್ತು. ಈ ರೀತಿ ನೀವು ತುಂಬ ಕ್ವಿಕ್ಕಾಗಿ ಹಾಗೆ ರೌಂಡಾಗಿ ಕೂಡ ಮಾಡ್ಕೊಂಡು ಬಿಡ್ಬೋದು. ಲಟ್ಸೋದು ಎಲ್ಲ ಗೋಜೆ ಇರೋದಿಲ್ಲ. ಒಂದು ಪ್ಲೇಟ್ ಸಹಾಯದಿಂದ ಈ ರೀತಿ ಮಾಡ್ಕೋಬೋದು. ಹಾಗೆ ನಾವು ಲಟ್ಸಿರೋದು ಕೂಡ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಫಿಲ್ಲಿಂಗ್ ಎಲ್ಲ ಆಚೆ ಬರಲ್ಲ. ಈಗ ನಾವು ಲಟ್ಸಿರೋದನ್ನು ಕರ್ಜಿಕಾಯಿ ಮಾಡೋ ಅಂಥ ಮೌಲ್ಡ್ ಒಳಗಡೆ ಇಟ್ಕೊಂಡು ಅದಕ್ಕೆ ಹೂರಣನ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೂ ಕೂಡ ಈ ಕರ್ಜಿಕಾಯಿ ಮಾಡೋದು ಇಲ್ಲ ಅಂದರೂ ಕೂಡ ಹಾಗೆಯೇ ನಾವು ಲಟ್ಸಿರೋದ್ರ ಮೇಲೆ ಹೂರಣ ಇಟ್ಕೊಂಡು
ನಾವು ಅದನ್ನು ಕೂಡ ಫೋಲ್ಡ್ ಮಾಡ್ಕೋಬೋದು. ಆ ರೀತಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಕೂಡ ಮಾಡ್ಕೋಬೋದು. ಈಗ ಈ ಎಡ್ಜಸ್ಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ನಾವು ಲಟ್ಸಿದ್ವಿ ಅದನ್ನೆಲ್ಲ ತೆಗೆದುಬಿಡಬೇಕಾಗತ್ತೆ. ತುಂಬ ಪ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಡುಬು ರೆಡಿ ಆಯಿತು. ಇದನ್ನು ನಾವು ಮೊದಲೇ ಬೇಯಿಸಿರೋದ್ರಿಂದ ಹಾಗೆ ಕೂಡ ತಿನ್ಬೋದು. ಕೆಲವರು ಏನಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ಸ್ಟೀಮ್ ಮಾಡ್ತಾರೆ, ಆದರೆ ಆ ರೀತಿ ಇನ್ನೊಂದು ಸ್ವಲ್ಪ ಸ್ಟೀಮ್ ಮಾಡಿ ತಿನ್ನೋದು ಒಳ್ಳೆಯದು. ಆಗ ಏನಂದರೆ ನಮಗೆ ಹಿಟ್ಟು ಮತ್ತು ಒಳಗಡೆ ಇರೋ ಹೂರಣ ಎಲ್ಲ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ನಾನು ಸುಮಾರು ಒಂದು 4-5 ನಿಮಿಷ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಕೂಡ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಜಾಸ್ತಿ ಇದನ್ನು 5 ನಿಮಿಷಕ್ಕಿಂತ ಹೆಚ್ಚಿಗೆ ಇಟ್ಟು ಸ್ಟೀಮ್ ಮಾಡ್ಕೊಂಡಾಗ ಏನಾಗುತ್ತೆ, ಕಡುಬುಗಳು ಮೇಲಿಂದ ಡ್ರೈ ಆಗಿಬಿಟ್ಟು ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ತುಂಬ ಸ್ಟೀಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ನಿಮಗೆ ನಾನು ಮಾಡಿರೋವಂಥ ಈ ಕಡುಬು ಇಷ್ಟ ಆದರೆ ನೀವು ಮನೆಯಲ್ಲಿ ಗಣೇಶನ ಹಬ್ಬಕ್ಕೆ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.